ಕೆಲವು ಪ್ಲಾಂಟ್ ಅಲ್ಲಿ ಹೋದ್ರೆ ಅವರು ಅಮೌಂಟ್ ಅರ್ಧ ಹಾಕಿಬಿಟ್ಟು ಅಮೌಂಟ್ ಅರ್ಧ ಹಾಕ್ತಾ ಇಲ್ಲ, ಹೋಲ್ಡ್ ಮಾಡ್ತಾರೆ. ಆಗ ನಮಗೆ ಮೆಟೀರಿಯಲ್ ಬಿಡಕ್ಕೆ ಬಿಡ್ತಾ ಇಲ್ಲ. ಆಫೀಸಿಂದ ಫೋನ್ ಮಾಡಿ ಹೇಳ್ತಾರೆ ಮೆಟೀರಿಯಲ್ ಬಿಡಬೇಡಿ, ಬೇಕಂದ್ರೆ ಸ್ವಲ್ಪ ಬಿಟ್ಬಿಡಿ. ಮತ್ತೆ ಗಲ್ಫ್ ಅಲ್ಲಿ ಇದೆ ಸ್ವಲ್ಪ ದಿವಸ. ಓಕೆ, ಗಲ್ಫ್ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ಊರಲ್ಲಿ ಸೆಟ್ಲ್ ಆಗಿದ್ದೀನಿ. ಹೇಗೆ ಸರ್ ಗಲ್ಫಿಗೆ ಮತ್ತೆ ನಮ್ಮ ಇಂಡಿಯನ್ ಲಾರಿ ಓಡಿಸೋದಕ್ಕೆ? ತುಂಬಾ ಜನದ್ದು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗುತ್ತೆ, ಯಾಕೆಂದ್ರೆ ನಾವು ಅದಕ್ಕೆ ಹಿಂಗಡೆ ವಾಲ್ ಇರುತ್ತೆ, ಆ ವಾಲ್ ಅನ್ನು ಹೀಟ್ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಡೀಸೆಲ್ ಹಾಕಿ ಹೀಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಡೀಸೆಲ್ಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಪ್ಲಾಂಟ್ ಅಲ್ಲೇ ಸಿಗ್ತದೆ ನಮಗೆ LDO ಅಂತ ಹೇಳ್ಬಿಟ್ಟು, ಅದೊಂದು ಕೆಮಿಕಲ್ ಟೈಪ್ ಅಲ್ಲಿ LDO ಒಂದು ಆಯಿಲ್ ಸಿಗುತ್ತೆ. ಅದು ಹಾಕೊಂಡು ನಾವು ಹೀಟ್ ಮಾಡೋದು. ಅದು ಹಾಕ್ಬೇಕಂದ್ರೆ ನಾವು ನಮ್ಮ ಸೇಫ್ಟಿ ನೋಡ್ಕೊಂಡು ಹಾಕ್ಬೇಕು. ಓಕೆ, ಎಲ್ಲಿಂದ ಹಾಕೋದು ಸರ್ ಅದು ನಾವು ಬಾಟ್ಲಿಯಲ್ಲಿ ತುಂಬಿಸ್ಕೊಂಡು ಬಂದ್ಬಿಟ್ಟು ಹಿಂದೆ ಹಾಲಿಗೆ ಹಾಕ್ಬಿಟ್ಟು ಹಾಲ್ ಹೀಟ್ ಮಾಡೋ ಟೈಮಲ್ಲಿ, ಹಾಲ್ ಬಿಡೋ ಟೈಮಲ್ಲಿ ಓಕೆ ವಾಲಿಗೆ ಹಾಕೋದು, ಅನ್ಲೋಡಿಂಗ್ ವಾಲಿಗೆ. ಓಕೆ, ಅದನ್ನ ಹೀಟ್ ಮಾಡಿದ್ರೆ ನಮಗೆ ಅದನ್ನ ವಾಲ್ ತಿರುಗಿಸಕ್ಕಾಗತ್ತೆ. ಇಲ್ಲಾಂದ್ರೆ ಹೇಗೆ ಸರ್ ಡಾಂಬರ್ ಗಾಡಿ? ಡಾಂಬರ್ ಫೀಲ್ಡ್ ಅಂದ್ರೆ ಒಂದ್ ಸೈಡ್ ರೋಡ್ ಒಂದ್ ಸೈಡ್ ಎಂಟಿ, ಟೈಮ್ ಟು ಟೈಮ್ ಅಂತ ಹೇಳಿಲ್ಲ. ಇದಕ್ಕೆ ಮೀನ್ ಗಾಡಿ, ಫ್ರೂಟ್ಸ್ ಗಾಡಿ ತರ ಟೈಮ್ ಟು ಟೈಮ್ ಇಲ್ಲ. ಹೌದು, ಎಕ್ಸ್ಪ್ರೆಸ್ ಅಂತ ಅಲ್ಲ. ಎಕ್ಸ್ಪ್ರೆಸ್ ಏನಿಲ್ಲ. ನಮಗೆ ನೈಟ್ ಓಡಿಸ್ಬೇಕಾದ್ರೆ ಟೈರ್ಡ್ ಆದ್ರೆ ಸ್ವಲ್ಪ ನಿಂತ್ಕೊಂಡು ರೆಸ್ಟ್ ಮಾಡ್ಕೊಳ್ಳೋದು. ಹೌದು ಸರ್, ನಿಮ್ಗೆ ಇಷ್ಟೆಲ್ಲ ನಾಲೆಜ್ ಇದೆ. ಡಾಂಬರ್ ಗಾಡಿ ಯಾವತ್ತ ಸ್ವಂತ ಮಾಡ್ಬೇಕಂತ ಅನ್ಸಿಲ್ಲ? ಇಲ್ಲ. ಸ್ವಂತ ಮಾಡಿದ್ರೆ ಸ್ವಂತ ಬೇರೆ ಗಾಡಿ ಎಲ್ಲ ಮಾಡಿದೀವಿ, ಬಾಡಿ ಗಾಡಿ ಎಲ್ಲ. ಸರ್ ಸ್ವಂತ ಮಾಡಿದ್ರೆ ನಡ್ಸ್ಕೋಗ್ಬೋದಾ ಡಾಂಬರ್ ಗಾಡಿ? ಇಲ್ಲ, ಅದು ಕಷ್ಟ ಇದೆ. ಮೆಟೀರಿಯಲ್ ತೆಗಿಬೇಕಾದ್ರೆ 1-2 ಲಕ್ಷ ಅಲ್ಲ, 10-20 ಲಕ್ಷ ಆಗ್ತದೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಫೀಕ್ ಅಂತ ಹೇಳಿ. ರಫೀಕ್ ಅಂತ? ಮೊಹಮ್ಮದ್ ರಫೀಕ್. ಓಕೆ, ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ಕೇರಳ, ಕಾಸರಗೋಡು. ಓ, ಕೇರಳದವರು ನೀವು? ಓಕೆ ಸರ್, ಕೇರಳದಿಂದ ನಮ್ಮ ಕರ್ನಾಟಕ ಭಾಷೆ ಕಲ್ತಿದ್ದೀರಾ? ಕನ್ನಡ ಭಾಷೆ ಕಲ್ತಿದ್ದೀರಾ? ಬಾರ್ಡರ್ ನಮ್ದು ಕರ್ನಾಟಕ. ಓ, ಕರ್ನಾಟಕ ಕೇರಳ ಬಾರ್ಡರ್. ಹೌದು, ಬಾರ್ಡರ್ ಅಲ್ಲೇ ಇದ್ದೀರಾ? ಓಕೆ ಸರ್, ಇದು ಕೇರಳದೇ ಗಾಡಿನಾ? ಅಲ್ಲ, ಮೈಸೂರು ಗಾಡಿ. ಇದು ಮೈಸೂರು ಗಾಡಿ. ನೀವು ಕೇರಳದವರು ಡ್ರೈವರ್ ಆಗಿ ಕೆಲಸ ಮಾಡಿ. ಓಕೆ, ಡ್ಯೂಟಿ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀರಾ ಸರ್? 2 ವರ್ಷ ಆಯ್ತು ಇದೇ ಕಂಪನಿಯಲ್ಲಿ. S&S ಅಲ್ವಾ? S&S ಲಾಜಿಸ್ಟಿಕ್ಸ್. ಓಕೆ, ಲಾಜಿಸ್ಟಿಕ್ಸ್ ಅಂತ. S&S ಲಾಜಿಸ್ಟಿಕ್. 2 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀರಾ? ಇದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಸರ್? ಡ್ರೈವರ್ ಫೀಲ್ಡಿಂಗ್. ಬೇರೆ ಟ್ಯಾಂಕರ್ ಇದ್ರು, ಇದು ಡಾಮರ್ ಟ್ಯಾಂಕರ್. ಓಕೆ, ಬೇರೆ ಅಂದ್ರೆ ಯಾವ್ದು ಸರ್ ಟ್ಯಾಂಕರ್ ಅಲ್ಲಿ? ಅದೇ ಭಾರತ್ ಬೆಂಜು, ನೈಲ್ಯಾಂಡ್. ಓಕೆ, ಅದು ಸರ್ ಡಾಂಬರ್ ಟ್ಯಾಂಕರ್. ಮತ್ತೆ ಗಲ್ಫ್ ಅಲ್ಲಿ ಇದೆ ಸ್ವಲ್ಪ ದಿವಸ. ಓಕೆ, ಗಲ್ಫ್ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ಊರಲ್ಲಿ ಸೆಟ್ಲ್ ಆಗಿದ್ದೀನಿ. ಹೇಗೆ ಸರ್ ಗಲ್ಫಿಗೆ ಮತ್ತೆ ನಮ್ಮ ಇಂಡಿಯನ್ ಲಾರಿ ಓಡಿಸೋದಕ್ಕೆ? ಅಲ್ಲ, ಗಲ್ಫ್ ಅಲ್ಲಿ ನಾವು ಕಾರಲ್ಲಿ ಡ್ರೈವರ್ ಆಗಿರೋದು. ಕಾರಲ್ಲಿ ಹೆವಿ ಕಾರಲ್ಲಿ ಡ್ರೈವರ್ ಆಗಿ. ಎಷ್ಟು ವರ್ಷ ಡ್ಯೂಟಿ ಮಾಡಿದ್ರಿ ಸರ್ ಗಲ್ಫ್ ಅಲ್ಲಿ? ನಾನು ಟೋಟಲ್ 6 ವರ್ಷ. 6 ವರ್ಷ. ಓಕೆ, ಮತ್ತೆ ಮುಂದೆ ಕಂಟಿನ್ಯೂ ಮಾಡಿಲ್ಲ? ಇಲ್ಲಿ ಫ್ಯಾಮಿಲಿ ಸೆಟ್ಲ್ ಆದ ನಂತರ ಇಲ್ಲೇ. ಓಕೆ, ಓ ಫ್ಯಾಮಿಲಿ ಹತ್ರನೇ ಇರುವಂತ ಇಲ್ಲೇ ಡ್ಯೂಟಿ ಮಾಡ್ತಾ ಇರೋದು. ಸ್ವಂತವರಲ್ಲ. ಹೌದು, ಖಂಡಿತ. ಗಲ್ಫ್ಗೆ ಹೋಗೋ ಮೊದಲು ನಾವು ಲಾರಿ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದವರು, ತಿರ್ಗಾ ಬಂದು ಲಾರಿ ಫೀಲ್ಡ್ಗೆ ತಿರ್ಗಾ ಬಂದಿದ್ದೀನಿ. ಓಕೆ, ಗಲ್ಫಿಗೆ ಹೋಗ್ಲಿಕ್ಕಿನ ಮೊದಲು ಲಾರಿ ಫೀಲ್ಡ್ ಅಲ್ಲಿ. ಅದು ಟ್ಯಾಂಕರ್ ಫೀಲ್ಡ್ ಅಲ್ಲೇ? ಅಲ್ಲ, ಅದು ನಾವು ಬಾಡಿ ಗಾಡಿಯಲ್ಲಿ ಕೆಲಸ ಮಾಡೋದು. ಬಾಡಿ ಗಾಡಿಯಲ್ಲಿ. ಓಕೆ, ಅದು ಕೇರಳ ಟು ಬ್ಯಾಂಗ್ಳೂರ್ ಹೋಗ್ತಿದ್ವಿ. ಕೇರಳ ಟು ಬ್ಯಾಂಗ್ಳೂರ್ ರೆಗ್ಯುಲರ್ ಟ್ರಿಪ್ ಇತ್ತಾ? ರೆಗ್ಯುಲರ್ ಟ್ರಿಪ್. ಅದು ಹೋಗ್ಬೇಕಾದ್ರೆ ಫ್ಲೈವುಡ್, ಬರ್ಬೇಕಾದ್ರೆ ಗ್ರಾನೈಟ್. ಓಕೆ, ಅದು 6 ವೀಲ್ ಗಾಡಿ ಆ ಟೈಮಲ್ಲಿ. ಮತ್ತೆ ಆ ಟೈಮಲ್ಲಿ 6 ವೀಲೇ ದೊಡ್ಡ ಗಾಡಿ. ಮತ್ತೆ ಟಾರಸ್ ಬಂತು. ಹೌದು, ಅದರಿಂದ 12 ವೀಲ್, 14 ವೀಲ್, 16 ವೀಲ್ ಜಾಸ್ತಿ ಗಾಡಿ ಬಂತು. ಈಗ ಜಾಸ್ತಿ ಬಂತು. ಹಾಗೆ ಸರ್, ಇದು 14 ವೀಲ್ ಗಾಡಿ? 14 ವೀಲ್ ಗಾಡಿ, ಲೈಲ್ಯಾಂಡ್ ಗಾಡಿ. ಸರ್, ಇದು S&S ದೊಡ್ಡ ಕಂಪನಿನಾ? ಕಂಪನಿ ದೊಡ್ಡ ಕಂಪನಿ. ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಮೈಸೂರಲ್ಲೇ ಬರುತ್ತೆ. ಸಿಟಿ ಒಳಗಡೆ ಬರುತ್ತೆ. ಓಕೆ, ಮೈಸೂರಲ್ಲೇ ಬರುತ್ತೆ. ಮೈಸೂರು ಸಿಟಿ ಒಳಗಡೆ. ಸರ್, ನೀವು ಹೇಗೆ ಸರ್ ಕಾಂಟ್ಯಾಕ್ಟ್ ಮಾಡಿರೋದು ಮೈಸೂರಿಂದ ಕೇರಳದಿಂದ? ಕಾಂಟ್ಯಾಕ್ಟ್ ಅಂದ್ರೆ ನಾವು ಈ ಡಾಮರ್ ಗಾಡಿ ಫೀಲ್ಡ್ ಅಲ್ಲಿ ಇರೋದಲ್ಲ. ಹೌದು, ಅದನ್ನ ಮುಖಾಂತರ ಡ್ರೈವರ್ ಮುಖಾಂತರ ಕಾಂಟ್ಯಾಕ್ಟ್ ಆಗಿ ರೀಚ್ ಆಗಿ. ಓಕೆ, ಒಂದೊಂದು ಡ್ರೈವರ್ ಇಂದ ಪರಿಚಯ ಆಗಿರೋದು. ಅಲ್ಲಿ ನಾವು ಆಫೀಸಿಗೆ ಟಚ್ ಆಗಿ, ಅಲ್ಲಿಂದ ನಾವು ನಮ್ಮ ವಿಶ್ವಾಸ ಮೇಲೆ ಅವ್ರ ಗಾಡಿ ನಮ್ಮ ಕೈಗೆ ಕೊಟ್ಟು ಕಳಿಸ್ತಾರೆ. ಕೊಟ್ಟ ನಂತರ ನಮ್ಮ ಗಾಡಿ ತರ ನಾವು ನೋಡ್ಕೊಳ್ಬೇಕು ಅಷ್ಟೇ. ಅವ್ರಿಗೆ ಯಾವ ರೆಸ್ಪಾನ್ಸ್ ಇಲ್ಲ, ಎಲ್ಲ ನಾವೇ ನೋಡ್ಕೊಳ್ಬೇಕು. ಎಲ್ಲ ನೀವೇ ನೋಡ್ಕೊಳ್ಳೋದು.
2 ವರ್ಷದಿಂದ ಡ್ಯೂಟಿ ಮಾಡ್ತಾ 2 ಇದ್ದಾರೆ. ವರ್ಷದಿಂದ ಡ್ಯೂಟಿ ಮಾಡ್ತೀನಿ ಈ company. ಹೇಗೆ ಅನಿಸ್ತಾ ಇದೆ ಸರ್ ಈಗ ಇದುವರೆಗೂ ನಾವು ಖುಷಿಯಲ್ಲಿ ಸಂತೋಷದಲ್ಲಿ ಹೋಗ್ತಿದೆ ಇದೇ ಕಂಪನಿಯಲ್ಲಿ? ಇದೇ ಕಂಪನಿಯಲ್ಲಿ. ಇನ್ನು ಮುಂದಕ್ಕೆ ಅಂತ ಎಲ್ಲ ಮೇಲಿದ್ದವರು ತೀರ್ಮಾನ ಮಾಡ್ತಾರೆ. ಸರ್ ಎಲ್ಲ ಸಹ ಲೈಲ್ಯಾಂಡ್ ಗಾಡಿನೇನಾ ಇವ್ರ ಹತ್ರ ಇರೋದು? ಇಲ್ಲ, ಲೈಲ್ಯಾಂಡ್ ಒಂದು 10 ಗಾಡಿ ಏನಿದೆ, ಹಳೆ ಗಾಡಿ ಹೊಸ ಗಾಡಿಯಾಗಿ ಒಂದು 10 ಗಾಡಿ ಇದೆ. ಓಕೆ, ಬರೀ ಲೈಲ್ಯಾಂಡ್ ಇರೋದು 10 ಗಾಡಿ? ಮಿಕ್ಕ ಇನ್ನು 5 ಗಾಡಿ ಇದು ಬೆಂಜ್ ಇದೆ. 5 ಗಾಡಿ ಬೆಂಜ್ ಇದೆ. ಮತ್ತೆ ಮತ್ತೆ ಸ್ವಲ್ಪ ಹಳೆ ಹಳೆ ಗಾಡಿಗಳಿದೆ. 10 ಲೈಲ್ಯಾಂಡ್ 10 ಲೈಲ್ಯಾಂಡ್ ಅಲ್ಲ, ಅಷ್ಟೇ 10 ಲೈಲ್ಯಾಂಡ್ 5 ಭಾರತ್ ಬೆಂಜ್ ಇದೆ ಅಷ್ಟೇ. ಒಂದು 15 ಗಾಡಿ ಇದೆ ಅಷ್ಟೇ. 15 ಗಾಡಿ. ಓಕೆ, ಅದಕ್ಕಿಂತ ಜಾಸ್ತಿ ಇಲ್ಲ ಗಾಡಿ? ಅದಕ್ಕಿಂತ ಜಾಸ್ತಿ ಇಲ್ಲ. ಹಾಗೆ ಹಳೆ ಗಾಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಸುಮಾರು ಹಳೆ ಗಾಡಿಯಲ್ಲಿ ಇದ್ದವರು ಕೊಟ್ಬಿಟ್ಟಿದ್ದಾರೆ. ಓ, ಎಲ್ಲ ಕೊಟ್ಬಿಟ್ಟಿದ್ದಾರೆ. ಹೇಗೆ ಸರ್ ಡಾಂಬರ್ ಗಾಡಿ? ಡಾಮರ್ ಫೀಲ್ಡ್ ಅಂದ್ರೆ ಒಂದ್ ಸೈಡ್ ರೋಡ್ ಒಂದ್ ಸೈಡ್ ಎಂಟಿ. ಹೌದು. ಅವಾಗ ನಮಗೆ ಟೈಮ್ ಟು ಟೈಮ್ ಅಂತ ಹೇಳಿಲ್ಲ ಇದಕ್ಕೆ. ಮೀನ್ ಗಾಡಿ, ಫ್ರೂಟ್ಸ್ ಗಾಡಿ ತರ ಟೈಮ್ ಟು ಟೈಮ್ ಇಲ್ಲ. ಹೌದು, ಎಕ್ಸ್ಪ್ರೆಸ್ ಅಂತ ಅಲ್ಲ. ಎಕ್ಸ್ಪ್ರೆಸ್ ಏನಿಲ್ಲ. ನಮಗೆ ನೈಟ್ ಓಡಿಸ್ಬೇಕಾದ್ರೆ ಟೈರ್ಡ್ ಆದ್ರೆ ಸ್ವಲ್ಪ ನಿಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗಿ. ಬೇರೆ ಗಾಡಿ ತರ ನಮಗೆ ಎಕ್ಸ್ಪ್ರೆಸ್ ಹೊಡಿಬೇಕು ಅದನ್ನೆಲ್ಲ ಟೈಮಿಂಗ್ ಇಲ್ಲ. ಟೈಮಿಂಗ್ ಇಲ್ಲ. ಈಗ ಒಂದ್ ಸೈಡ್ ಲೋಡ್ ಇರುತ್ತೆ, ಒಂದ್ ಸೈಡ್ ಖಾಲಿ ಇರುತ್ತೆ. ಓಕೆ. ಲೋಡ್ ಅರ್ಜೆಂಟ್ ಇದ್ರೆ ಮಾತ್ರ ನಾವು ಸ್ವಲ್ಪ ರಾತ್ರಿ ನಿದ್ರೆ ಹೊಡ್ಕೊಂಡು ಓಡಿಸ್ಬೇಕು. ಸರ್ ಕೆಲವೊಂದು ಟೈಮಲ್ಲಿ ಲೋಡ್ ಅರ್ಜೆಂಟ್ ಇರುತ್ತೆ, ಒಂದೊಂದು ಕಡೆಯಲ್ಲಿ ಅರ್ಜೆಂಟ್ ಬೇಕಾಗುತ್ತೆ. ಕೆಲವೊಂದು ಪ್ಲಾಂಟ್ ಅಲ್ಲಿ ಯಾಕಂದ್ರೆ ಅವ್ರ ಕೆಲಸ ಅರ್ಧದಲ್ಲಿ ಸ್ಟಾಪ್ ಇರುತ್ತೆ, ಮೆಟೀರಿಯಲ್ ಖಾಲಿಯಾಗಿ. ಹೌದು. ನಮ್ಮ ಮೆಟೀರಿಯಲ್ ರೀಚ್ ಆಗ್ಬೇಕಂದ್ರೆ ಸ್ಪೀಡ್ ಹೋಗ್ತೀವಿ ಹೋಗ್ತೀರಾ? ಸ್ಪೀಡ್ ಹೋಗ್ತೀವಿ ಆ ಟೈಮಲ್ಲಿ. ಓಕೆ. ಆ ಟೈಮಲ್ಲಿ ನಾವು ರೆಸ್ಟ್ ಮಾಡಲ್ಲ, ನಿದ್ರೆ ಎಲ್ಲ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್, ಇದು ಹೋಗಿದ ತಕ್ಷಣ ಅನ್ಲೋಡ್ ಆಗ್ಬಿಡುತ್ತಾ ಆ ಟೈಮಲ್ಲಿ? ಕೆಲವು ಟೈಮಲ್ಲಿ ಅದೇ ಸ್ಪೀಡಲ್ಲಿ ಆಗುತ್ತೆ. ಮೆಟೀರಿಯಲ್ ಹೀಟ್ ಇದ್ರೆ ನಿಮಗೆ ಅದೇ ಸ್ಪೀಡಲ್ಲಿ ಅನ್ಲೋಡ್ ಆಗುತ್ತೆ. ಮೆಟೀರಿಯಲ್ ಹೀಟ್ ಇಲ್ಲ ಅಂದ್ರೆ ನಾವು ಒಂದು ದಿವಸ ಹೀಟ್ ಆಗ್ತದೆ. ಒಂದ್ ದಿನ ಬೇಕಾ ಫುಲ್ ಹೀಟ್ ಆಗ್ಲಿಕ್ಕೆ? ಇಲ್ಲ, ಒಂದು 12 ಗಂಟೆ, ಇಲ್ಲ ಅಂದ್ರೆ 8 ಗಂಟೆ ಒಳಗಡೆ ಹೀಟ್ ಆಗುತ್ತೆ. ಓಕೆ, 8 ಅವರ್ ಬೇಕು 8 ಅವರ್ ಹಂಗೆ ಬೇಕು ಹೀಟ್ ಮಾಡ್ಲಿಕ್ಕೆ. 30 ಟನ್ ಅಲ್ವಾ? ಇದು 30 ಟನ್ ಗಾಡಿ. ಅಲ್ಲ, 30 ಟನ್ ಗಾಡಿ ಟೋಟಲ್ ಆಗಿ 46 ಟನ್ ಬರ್ತದೆ. ಓಕೆ. ಅದರಲ್ಲಿ 30 ಟನ್ ನಾವು ಮೆಟೀರಿಯಲ್ ತುಂಬಿಸ್ತೇವೆ. 30 ಟನ್. ಅದೇ 12 ವೀಲಿಗೆಲ್ಲ ಹೋಲಿಸಿದ್ರೆ 21 ಟನ್ ಅಷ್ಟೇ ಕೆಪಾಸಿಟಿ ಅಂತ ಅಲ್ವಾ? 12 ಟನ್ನಿಗೆ 23 ಟನ್ ಕೆಪಾಸಿಟಿ 12 ವೀಲಿಗೆ. ಹೌದು, 2 ಟನ್ ಕಡಿಮೆ ನೆಟ್ ಲೋಡ್ ಮಾಡ್ತಾರಂತ. ಇದಕ್ಕೆ ಕರೆಕ್ಟ್ ಆಗಿ ಬರುತ್ತಾ? ಕರೆಕ್ಟ್ ಆಗಿ ಬರುತ್ತೆ. 30 ಟನ್ ಕರೆಕ್ಟ್ ಆಗಿ ಬರುತ್ತೆ. 30 ಟನ್ ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ಸರ್, ಹೇಗೆ ಸರ್ ಡಾಂಬರ್ ಎಲ್ಲ? ತುಂಬಾ ಜನ ಹೇಳ್ತಾರೆ ತುಂಬಾ ರಿಸ್ಕಿ ಇರುತ್ತೆ. ರಿಸ್ಕ್ ಇದೆ, ಕೆಲಸ ರಿಸ್ಕ್ ಇದೆ. ಅಂದ್ರೆ ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಬೇಕು ಅಷ್ಟೇ. ಖಂಡಿತ. ತುಂಬಾ ಜನದ್ದು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿದೆ. ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಯಾಕೆಂದ್ರೆ ನಾವು ಅದಕ್ಕೆ ಹಿಂಗಡೆ ವಾಲ್ ಇರುತ್ತೆ, ಆ ವಾಲ್ ಅನ್ನು ಹೀಟ್ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಡೀಸೆಲ್ ಹಾಕಿ ಹೀಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಡೀಸೆಲ್ಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಪ್ಲಾಂಟ್ ಅಲ್ಲೇ ಸಿಗ್ತದೆ ನಮಗೆ LDO ಅಂತ ಹೇಳ್ಬಿಟ್ಟು, ಅದೊಂದು ಕೆಮಿಕಲ್ ಟೈಪ್ ಅಲ್ಲಿ LDO ಒಂದು ಆಯಿಲ್ ಸಿಗುತ್ತೆ. ಅದು ಹಾಕೊಂಡು ನಾವು ಹೀಟ್ ಮಾಡೋದು. ಅದು ಹಾಕ್ಬೇಕಂದ್ರೆ ನಾವು ನಮ್ಮ ಸೇಫ್ಟಿ ನೋಡ್ಕೊಂಡು ಹಾಕ್ಬೇಕು. ಓಕೆ, ಎಲ್ಲಿಂದ ಹಾಕೋದು ಸರ್ ಅದು? ಅದು ನಾವು ಬಾಟ್ಲಿಯಲ್ಲಿ ತುಂಬಿಸ್ಕೊಂಡು ಬಂದ್ಬಿಟ್ಟು ಹಿಂದೆ ಹಾಲಿಗೆ ಹಾಕ್ಬಿಟ್ಟು ಹೀಟ್ ಮಾಡೋದು ಅಷ್ಟೇ. ಹಾಲ್ ಹೀಟ್ ಮಾಡೋ ಟೈಮಲ್ಲಿ, ಹಾಲ್ ಬಿಡೋ ಟೈಮಲ್ಲಿ. ಓಕೆ, ವಾಲಿಗೆ ಹಾಕೋದು, ಅನ್ಲೋಡಿಂಗ್ ವಾಲಿಗೆ. ಅನ್ಲೋಡಿಂಗ್ ವಾಲಿಗೆ. ಓಕೆ, ಅದನ್ನ ಹೀಟ್ ಮಾಡಿದ್ರೆ ನಮಗೆ ಅದನ್ನ ವಾಲ್ ತಿರುಗಿಸಕ್ಕಾಗತ್ತೆ, ಇಲ್ಲಾಂದ್ರೆ ಅದು ಟೈಟ್ ಆಗಿರುತ್ತೆ. ಓಕೆ, ಅದ್ರ ಪಕ್ಕದಲ್ಲಿ ಬೆಂಕಿ ಹಾಕ್ಲಿಕ್ಕೆ ಒಂದು ವಾಲ್ ಇರುತ್ತೆ, ಬಾಯ್ಲರ್ ಇರುತ್ತೆ. ಓಕೆ, ಅದಕ್ಕಲ್ಲ. ಅದಕ್ಕೆ ನಾವು ಸೌದೆ ತುಂಬಿಸ್ಬಿಟ್ಟು ಹೀಟ್ ಮಾಡ್ತೇವೆ ನಾವು. ಸರ್ ಅದು ಒಂದ್ಸಲ ಬೆಂಕಿ ಇಟ್ಬಿಟ್ರೆ ಮತ್ತೆ ಅದ್ರ ಮೇಲೆ ನಾವು ಹಿಂಗೆ ಸೌದೆ ಇಟ್ಕೊಂಡಿರ್ತೇವೆ. ಒಳಗಡೆ ಸೌದೆ ಹಾಕ್ತಾ ಇರೋದು. ಸೌದೆ ಹಾಕ್ತಾ ಇದ್ದೆ, ಅದು ಹೀಟ್ ಆಗ್ತಾ ಇರ್ತದೆ. ಓಕೆ, ನಮಗೆ ಇದು ಹೀಟ್ ಆಯ್ತು ಅಂತ ಗೊತ್ತಾಗ್ಬೇಕಾದ್ರೆ ಕೆಲ ಬೊಂಬೆ ಗಾಡಿಯಲ್ಲೆಲ್ಲ ಗೇಜ್ ಇರುತ್ತೆ. ಹೌದು, ಟೆಂಪರೇಚರ್ ಗೇಜ್ ಇರುತ್ತೆ. ಇದರಲ್ಲಿ ನಮಗೆ ಅಂದ್ರೆ ಖಾಲಿ ಲೆಗ್ ಮುಟ್ಟಿರ್ಬೇಕು ಅಷ್ಟೇ. ಲೆಗ್ ಅಂದ್ರೆ ಟ್ಯಾಂಗಿ ಕೂತ್ಕೊಳ್ಳುವಂತ ಕಾಲಿರುತ್ತೆ, ಕೆಳಗಡೆ ಚೇಸಿಗೆ ಬಂದು ಕೂತ್ಕೊಳ್ಳೋ ಕಾಲಿರುತ್ತೆ ಲೆಗ್. ಆ ಲೆಗ್ ನಾವು ಮುಟ್ಟಿ ನೋಡ್ತೇವೆ. ಕೈಯಿಂದ ಮುಟ್ತೀರಾ? ಕೈಯಿಂದ ಮುಟ್ಟಿದ್ರೆ ಅದು ಬಿಸಿ, ಒಳ್ಳೆ ಬಿಸಿ ಇದ್ರೆ ಮೆಟೀರಿಯಲ್ ಬಿಸಿ ಆಯ್ತು ಅಂತ ನಾವು ತಿಳ್ಕೊಳ್ತೇವೆ. ಓಕೆ. ಅದು ಕೋಲ್ಡ್ ಆಗಿದ್ರೆ ಕೆಲವು ಕ್ಲೈಮೇಟಿಗೆ ತಂಪು ಗಾಳಿಗೆ ಅದು ಕೋಲ್ಡ್ ಇರುತ್ತೆ. ಹೌದು, ಒಳಗಡೆ ಮೆಟೀರಿಯಲ್ ಬಿಸಿ ಇರುತ್ತೆ. ಅದು ನಮಗೆ ಗೊತ್ತಾಗಬೇಕು. ಮೇಲ್ಗಡೆ ಟ್ಯಾಂಕಿ ಹಾಕ್ಬಿಟ್ಟು ಅಲ್ಲಿ ಮೇಲೆ ನಾವು ತುಂಬಿಸೋ ಜಾಗದಿಂದ ರಿಂಗ್ ಇರುತ್ತೆ, ರಿಂಗ್ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಮೆಟೀರಿಯಲ್ ಹೀಟ್ ಆಗಿದೆ ಅಂತ. ಹೀಟ್ ಆಗಿದೆ ಅಂತ ಸರ್. ಈ ನಮಕಲ್ ಬಾಡಿ ಕ್ಯಾಬಿನ್ ಅಲ್ಲಿ ಟೆಂಪರೇಚರ್ ಬರೋದಿಲ್ವಾ? ಇಲ್ಲ, ಈ ಕಡೆ ನಾಮಕಲ್ಲು, ಚೆನ್ನೈ ಟ್ಯಾಂಕಿಯಲ್ಲೆಲ್ಲ ನಾವು ಹೇಳಿ ಮಾಡಿಸ್ಬೇಕು. ಬೇಕಂದ್ರೆ ಟೆಂಪರೇಚರ್ ಬೇಕಂದ್ರೆ ಹೇಳಿ ಮಾಡಿಸ್ಬೇಕು. ಮತ್ತೆ ಬೊಂಬೆ ಕ್ಯಾಬಿನ್ ಎಲ್ಲ ಬರ್ತಾ ಇದೆ ಆ ಟ್ಯಾಂಕಿಯಲ್ಲಿ ಬರುತ್ತೆ. ಯಾವ್ದು ಬೆಸ್ಟ್ ಸರ್? ಲೈಫ್ ಎಲ್ಲ ಬರುತ್ತೆ. ಲೈಫ್ ಅಂದ್ರೆ ನಮ್ದು ನಾಮಕಲ್ ಈ ಕಡೆ ಜಾಸ್ತಿ ಬರುತ್ತೆ. ಯಾಕಂದ್ರೆ ನಮ್ದು ಬಾಯ್ಲರ್ ಪೈಪ್ ಇದೆಯಲ್ಲ ಹೀಟ್ ಮಾಡೋದು, ಅದೆಲ್ಲ ದಪ್ಪ. ಓಕೆ. ಬೊಂಬೆ ಅಂದ್ರೆ ಒಂದ್ ಸೈಡ್ ಮಾತ್ರ ದಪ್ಪ, ಒಳಗಡೆ ಸಪೂರ ಮಾಡಿರುತ್ತೆ. ಹೌದು, ಅದು ನಮಗೆ ಸೌದೆ ತುಂಬಿಸ್ಬಿಟ್ಟು ಅದನ್ನ ಹೀಟ್ ಮಾಡೋಕ್ಕಾಗ್ತಿಲ್ಲ. ನಾವು ನಮ್ಮೂರಲ್ಲಿ ಕೆಲಸ ಮಾಡುವಾಗ ನಮಗೆ ಇದು ಬೆಟರ್ ಆಗಿ ಕಾಣ್ತದೆ. ಅವ್ರ ಊರಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ಬೆಟರ್ ಆಗಿ ಕಾಣೋದು. ಹೌದು, ಆದ್ರೆ ಬಾಂಬೆ ಟಾಕಿ ಎಲ್ಲ ಸ್ವಲ್ಪ ಥಿಕ್ನೆಸ್ ಕಡಿಮೆ ಅಲ್ವಾ? ಥಿಕ್ನೆಸ್ ಕಮ್ಮಿ. ಹೌದು, ತುಂಬಾ ತೆಳ್ಳ ಬರುತ್ತೆ. ತೆಳ್ಳಗಾಗಿರುತ್ತೆ. ಇದು ನಮ್ದಂದ್ರೆ ಇದರಲ್ಲಿ 3 ಕೋಟಿಂಗ್ ಕೊಡ್ತಾರೆ. 3 ಕೋಟಿಂಗ್ ಕೊಡ್ತಾರೆ. ಒಂದೇ ಪೆಟ್ಟಿಗೆ ಪೆಟ್ಟಾದ್ರೆ ಗಾಡಿ ಅಷ್ಟು ಬೇಗ ನಮ್ದು ಒಳಗಡೆ ಟ್ಯಾಂಕಿಗೆ ಪೆಟ್ಟಾಗಲ್ಲ. ಓಕೆ, ತುಂಬಾ ದಪ್ಪ ಇರುತ್ತೆ. ನಾವು ಆದಷ್ಟು ಹಿಂದೆ ವಾಲ್ ಅನ್ನು ಸೇಫ್ಟಿ ಮಾಡ್ಕೊಂಡು ಹೋಗೋದು.
ಹಿಂದೆ ಒಳಗೆ ಗಾಡಿ ಬಂದು ಟಚ್ ಆಗ್ಬಿಟ್ರೆ ನಮ್ದು ವಾಲ್ ಕಟ್ ಆಗ್ಬಿಟ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ. ಗಾಡಿ ಪೂರ್ತಿ ಅನ್ಲೋಡ್ ಆಗ್ಬಿಡತ್ತೆ. ಮತ್ತೆ ಅಲ್ಲೇ ಅಪ್ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ರೆ ಎಲ್ಲ ಖಾಲಿ ಆಗೋದಲ್ಲಿ. ಓಕೆ, ಮೆಟೀರಿಯಲ್ ಹೀಟ್ ಇದ್ರೆ ಹೀಟ್ ಇದ್ರೆ ಹೀಟ್ ಇಲ್ಲದ್ರೆ ಅದು ಬರ್ತದೆ, ಮತ್ತೆ ಇನ್ನು ನಮಗೆ ಬಂದ್ ಮಾಡಕ್ ಆಗಲ್ಲ. ಹೌದು. ಏನು ನಮ್ಗೆ ಅದನ್ನ ಪೇಪರ್ ಗೀಪರ್ ಇಟ್ಬಿಟ್ಟು ಬಂದ್ ಮಾಡ್ಲಿಕ್ಕೆ ಆಗಿಲ್ಲ. ವಾಲ್ ಅನ್ ಇರುತ್ತೆ, ಮೋಟರ್ ಇರುತ್ತೆ, ಎರಡು ಇರುತ್ತೆ. ಹೌದು, ಮೋಟರ್ ಅನ್ಲೋಡ್ ಬರುತ್ತೆ. ಮೋಟರ್ ಅನ್ಲೋಡ್ ಬರುತ್ತೆ ಸರ್. ವಾಲ್ ಅನ್ಲೋಡಿಗೆ ಮತ್ತೆ ಮೋಟರ್ ಅನ್ಲೋಡಿಗೆ ಏನ್ ಡಿಫ್ರೆನ್ಸ್ ಬರುತ್ತೆ? ಮೋಟರ್ ಅನ್ಲೋಡ್ ಆದ್ರೆ ನಮಗೆ ಪೈಪ್ ಹಾಕ್ಬೇಕು, ಓಕೆ, ರ್ಯಾಂಪ್ ಬೇಡ, ಲೆವೆಲ್ ಜಾಗದಲ್ಲಿ ಇಟ್ಬಿಟ್ಟು ನಮ್ಗೆ ಅನ್ಲೋಡ್ ಮಾಡ್ಬೋದು. ಓಕೆ, ಅದೇ ಒಳ್ಳೇದಾ ಮೋಟರ್? ಅದು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅದು ಈಸಿ ಆಗ್ತದೆ. ಹೌದು, ಅದು ಗೊತ್ತಿಲ್ಲದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಹೌದು. ಇಲ್ಲಿಂದ ಗೇರ್ ಹಾಕ್ಬೇಕಂತ ಅಲ್ವಾ? ಇಲ್ಲ ಇಲ್ಲಿಂದ ಜಸ್ಟ್ ಮೋಟರ್ ಒಂದು ಯೂಸ್ ಮಾಡಿ ಮಾತ್ರ ಓಪನಿಂಗ್ ಕೊಡೋದು ಮಾತ್ರ. ಜಸ್ಟ್ ಓಕೆ, ಅಲ್ಲೊಂದು ಮೋಟರ್ ಇದೆ ಸೈಡ್. ಜಸ್ಟ್ ಕ್ಲಚ್ ಅಮ್ಕಿ ನಾವು ಇಲ್ಲಿಂದ ಮೋಟರ್ ಸ್ವಿಚ್ ಹಾಕ್ಬಿಟ್ರೆ ಅವಾಗ ಮೋಟರ್ ರನ್ ಆಗುತ್ತೆ. ಮೋಟರ್ ಫ್ರೀ ಮಾಡಬೇಕು ಅಷ್ಟು, ನಾವು ಹೀಟ್ ಮಾಡಿ ಅದನ್ನು ಫ್ರೀ ಮಾಡಬೇಕು. ಹೌದು, ಕೆಲವೊಂದು ಗಾಡಿಗೆ ಗೇರಲ್ಲಿ ಗೇರ್ ಹಾಕ್ಬೇಕಂತಲ್ಲ? ಕೆಲವು ಇದರಲ್ಲಿ ಗೇರ್ ತರ ಕೊಡ್ತಾರೆ ಇಲ್ಲಿ. ಹೌದು, ಇಲ್ಲಿ ಒಂದು ನೋಡಿ, ಇದು ಗೇರ್ ಲೆವೆಲ್ ತರ. ಹೌದಲ್ಲ, ಅಲ್ಲೇ ಆಯ್ತಾ? ಇಲ್ಲಿದೆ ಓಕೆ, ಆನ್ ಆಫ್. ಓಕೆ. ಇದು ಹಳೆಯ ಗಾಡಿಯಲ್ಲಿ ಇಂಜಿನ್ ಬ್ರೇಕ್ ಅಂತ ಮಾಡಿದ್ರು. ಹೌದು, ಅದು ಹಳೆಯ ಗಾಡಿಯಲ್ಲಿ ಇಂಜಿನ್ ಬ್ರೇಕ್ ಆಗಿ ಮಾಡ್ತಿದ್ರು. ಇವಾಗ ಅದನ್ನ ಏರ್ ಇಂದ ಕಲೆಕ್ಷನ್ ಕೊಟ್ಟು ನಾವು ಮೋಟರ್ ಕಲೆಕ್ಷನ್ ಕೊಡ್ತೀವಿ. ಮೋಟರ್ದು ಗೇರ್ ಬಾಕ್ಸ್ ರನ್ನಿಂಗ್ ಅಂತ. ಸರ್, ಅದೇನು ಡ್ಯಾಮೇಜ್ ಆಗಲ್ವಾ? ಡ್ಯಾಮೇಜ್ ಏನಾಗಲ್ಲ. ನಾವು ಅಲ್ಲಿ ಅದು ಮೋಟರ್ಗೆ ಒಳ್ಳೆ ಹೀಟ್ ಆಗ್ಬಿಟ್ಟು ಅದನ್ನ ಫ್ರೀ ಮಾಡ್ಬೇಕು ಫಸ್ಟಿಗೆ. ಮೋಟರ್ ಫ್ರೀ ಆಗ್ಬೇಕು, ಯಾಕಂದ್ರೆ ಅದ್ರಲ್ಲೂ ಡಾಮರ್ ಇರುತ್ತೆ ಒಳಗಡೆ ಎಲ್ಲ. ಹೌದು, ನಾವು ಹೀಟ್ ಮಾಡಿದಷ್ಟು ಅದು ಆ ಡಾಮರ್ ನೀರಾಗಿ ಆ ಕಡೆ ನಾವು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಆ ಪೈಪ್ ಅಲ್ಲಿ ಬರ್ಬೇಕು ಹೊರಗಡೆ. ಖಂಡಿತ. ಮತ್ತೆ ತಿರುಗಾದಕ್ಕೆ ನಾವು ಮೇಲ್ಗಡೆ ಒಂದು ಪೈಪ್ ಇರುತ್ತೆ, ಅದ್ರಲ್ಲಿ ಸ್ವಲ್ಪ LDO ಡೀಸೆಲ್ ಏನಾದ್ರು ಹಾಕಿದ್ರೆ ಆ ಕಡೆ ಫ್ರೀ ಆಗಿ ಬರ್ಬೇಕು. ಬಂದ ನಂತರ ನಾವು ಪೈಪ್ ಚೆಕ್ ಮಾಡ್ಬೇಕು. ನಾವು ಹಾಕಿರೋ ಪೈಪ್ ಯಾವಾಗಲೂ ಚೆಕ್ ಮಾಡ್ಬೇಕು. ಪೈಪ್ ಅಲ್ಲಿ ಡಾಮರ್ ಬ್ಲಾಕ್ ಇದ್ರೆ ನಾವು ಮೋಟರ್ ಸ್ಟಾರ್ಟ್ ಮಾಡ್ಬಿಟ್ಟು ಆನ್ ಮಾಡ್ಬಿಟ್ರೆ ಪೈಪ್ ಅಲ್ಲಿ ಪ್ರೆಷರ್ ಹೊಡೆದು ಪೈಪ್ ಹೊಡಿತದೆ. ಪೈಪ್ ಹೊಡೆದೋಗ್ಬಿಡುತ್ತೆ. ರಿಸ್ಕೇ ಕೆಲಸ ಒಳ್ಳೆ ರಿಸ್ಕ್ ಇದೆ. ಆ ಪೈಪ್ ಅನ್ನ ನಾವು ಉದ್ದಕ್ಕೆ ಇಟ್ಬಿಟ್ಟು ಈ ಕಡೆಯಿಂದ ಚಪ್ಪಲಲ್ಲಿ ನಾವು ಹೊಡಿಯೋದು. ಆ ಕಡೆಯಿಂದ ಸೌಂಡ್ ಕೇಳಿದ್ರು ನಮಗೆ. ಓಕೆ, ಒಳ್ಳೆ ಸೌಂಡ್ ಬರ್ಬೇಕು. ಈ ಕಡೆಯಿಂದ ಹೊಡೆದದು ಯಾವ್ದ್ರಲ್ಲೂ ಒಂದು ಹೊಡೆದ್ರೆ ಆ ಕಡೆಯಿಂದ ಸೌಂಡ್ ಬರ್ಬೇಕು ನಮ್ಗೆ. ಒಳ್ಳೆ ಕ್ಲಿಯರ್ ಇದೆ ಅಂತ ಪೈಪ್ ನಮಗೆ ಒಂದು ವಿಶ್ವಾಸ. ಬಂದ್ಬಿಟ್ಟು ಫಿಟ್ ಮಾಡ್ಬಿಟ್ಟು ಮೋಟರ್ ಸ್ಟಾರ್ಟ್ ಮಾಡ್ತೇವೆ. ಮೋಟರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಒಂದು ಐಡ್ಲಿಂಗ್ ಒಂದು 10-15 ಇಟ್ಬಿಟ್ರೆ ಹೋಯ್ತಾ ಇರುತ್ತೆ. ಸರ್, 30 ಟನ್ ಎಷ್ಟು ಅವರಿಗೆಲ್ಲ ಎಂಟಿ ಆಗಿಬಿಡುತ್ತೆ ಗಾಡಿ? ಅದು ಒಂದೇ ಪೆಟ್ಟಿಗೆ ನಾವು ಇಳಿಸೋದಂದ್ರೆ ನಮಗೆ 3/4 ಗಂಟೆ 1 ಗಂಟೆ 1 ಗಂಟೆ ಡ್ರೈವ್ ಮಾಡ್ಬೋದು. ಮತ್ತೆ ಡ್ರೈವ್ ಲಾಸ್ಟ್ ಮೂಮೆಂಟಿಗೆ ಮಾತ್ರ ಒಂದು 1-2 ಗಂಟೆ ಬೇಕಾಗುತ್ತೆ. 2 ಗಂಟೆ ಬೇಕಾಗುತ್ತೆ. ಯಾಕಂದ್ರೆ ನಾವು ಫುಲ್ ಡ್ರೈವ್ ಮಾಡ್ಬೇಕಂದ್ರೆ ಎಲ್ಲ ಮೆಟೀರಿಯಲ್ ಖಾಲಿ ಮಾಡ್ಬೇಕು. ಪೂರ್ತಿ ಹೋಗ್ಬಿಡತ್ತೆ ಸರ್? ಪೂರ್ತಿ ಹೋಗುತ್ತೆ. ಎಷ್ಟು ಇವರು ಇಲ್ಲಿಂದ ಎಷ್ಟು ತೂಕ ಮಾಡಿ ಕೊಡ್ತಾರೋ ಅಷ್ಟೇ ಅಲ್ಲಿ ಪೂರ್ತಿ ಬರುತ್ತೆ. ಸ್ವಲ್ಪನೂ ನಾವು ಇದು ಬಾಕಿ ಆಗಲ್ಲ ಗಾಡಿ. ಸ್ವಲ್ಪನೂ ಬಾಕಿ ಆದ್ರೆ ನಾವು ಎಂಟಿ ತೂಕ ಮಾಡ್ಬೇಕು, ನಮ್ಮ ಕೈಯಿಂದ ಅದು ಇವರಿಗೆ ನಾವು ನಮ್ಮ ಆಫೀಸಿಗೆ ಅವ್ರು ದುಡ್ಡು ಹಾಕಿ ಕಟ್ ಮಾಡ್ತಾರೆ. ಆ ಕಟ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಡ್ರೈವರ್ಗಳೆಲ್ಲ ಕಟ್ ಮಾಡ್ತಾರೆ. ನಾವು ನಮ್ಮ ರಿಸ್ಕ್ ಇಂದಲ್ಲ, ನಮಗೆ ಕೊಟ್ಟಂತ ಜವಾಬ್ದಾರಿ ನಾವು ಕರೆಕ್ಟ್ ಆಗಿ ಮುಗಿಸ್ತಾ ಮುಗೀತು. ಸರ್, ಹೇಗೆ ಸರ್ ಫುಲ್ ಆಗಿ ಅನ್ಲೋಡ್ ಆಗುತ್ತೆ? ಅಷ್ಟು ಹೀಟ್ ಮಾಡ್ತಾರೆ? ನಾವು ಮಾಡ್ತೇವೆ. ನಾವು ಬಾಯ್ಲರ್ ಪೈಪ್ ಅಂತ ಮೇಲ್ಗಡೆ ಪೈಪ್ ಬರುತ್ತೆ, ಹೀಟ್ ಮಾಡುವಂತ ಪೈಪ್. ಅದರಿಂದ ಕೆಳಗಡೆ ಬಂದ್ರೆ ನಾವು ಹೀಟ್ ಮಾಡೋದು ನಿಲ್ಲಲ್ಲ, ಜಾಸ್ತಿ ರಿಸ್ಕ್. ಮತ್ತೆ ನಾವು ಮಾಡ್ಬೇಕಂದ್ರೆ ನಾವು ಅಪ್ಪಲ್ಲಿ ಗಾಡಿ ಇಟ್ಬಿಟ್ಟು ಹಿಂದೆ ಮುಖ ಮೇಲ್ ಮಾಡಿ ಅಪ್ಪಲ್ಲಿ ಇಟ್ಬಿಟ್ಟು ಹಿಂದೆ ಬೆಂಕಿ ಹಾಕ್ಬೇಕು. ಆದ್ರೆ ಡಾಮರ್ಗಳೆಲ್ಲ ಹೀಟ್ ಆಗಿ ಕೆಳಗಡೆ ಬರುತ್ತೆ. ಪ್ಲಾಂಟ್ ಅಲ್ಲಿ ಎಲ್ಲ ಇರುತ್ತಲ್ವಾ? ಎಲ್ಲ ಸೌದೆಗಳೆಲ್ಲ ನಾವು ತಗೊಂಡು ಹೋಗ್ಬೇಕು ಹೊರಗಡೆ. ಕೆಲವು ಪ್ಲಾಂಟ್ ಅಲ್ಲಿ ಕೊಡ್ತಾರೆ ಸೌದೆ ಕೊಡ್ತಾರೆ. ಹೊರಗಡೆ ಬೇರೆ ನಾವು ತಗೊಂಡು ಹೋಗ್ಬೇಕು. ಸರ್, ಎಲ್ಲಾ ಪ್ಲಾಂಟ್ ಅಲ್ಲಿ ಹೋಗಿದ ತಕ್ಷಣ ಅನ್ಲೋಡ್ ಆಗ್ಬಿಡುತ್ತಾ? ಇಲ್ಲ, ಕೆಲವು ಪ್ಲಾಂಟ್ ಅಲ್ಲಿ ಅಂದ್ರೆ ಅವ್ರಿಗೆ ಕೆಲಸ ಇದ್ದಾಗ ಅನ್ಲೋಡ್ ಮಾಡ್ತಾರೆ. ಕೆಲವರು ಕೆಲಸ ಇದ್ರೆ ಅನ್ಲೋಡ್ ಮಾಡ್ತಾರೆ. ಕೆಲವರು ಕೆಲಸ ನಿಲ್ಲಿಸಿದ ನಂತರ ಅನ್ಲೋಡ್ ಮಾಡ್ಬಿಟ್ಟು ಅವರಿಂದ ಹೀಟ್ ಮಾಡ್ತಾರೆ ಆ ಟ್ಯಾಂಕಿನ. ಕೆಲವರು ಹೇಳ್ತಾರೆ ಬೇಡ, ನೀವು ಹೀಟ್ ಮಾಡಿ ಮತ್ತೆ ಬಿಟ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಆ ಡೀಸೆಲ್ ಹೋಗೋಷ್ಟು ಲಾಭ ಆಗ್ತದೆ. ನಮ್ಮ ಈ ಸೌದೆ ಹಾಕಿ ಹೀಟ್ ಮಾಡಿದಷ್ಟು ಲಾಭ ಆಗ್ತದೆ ಅವರಿಗೆ. ಡೈರೆಕ್ಟ್ ಲೋಡ್ ಹೊಡಿಲಿಕ್ಕೆ ಆಗ್ತದೆ. ಆ ತರ ಫುಲ್ ಹೀಟ್ ಇರುತ್ತೆ. ಅವರಿಗೆ ಒಂದು ಲೋಡ್ ಹೋಗ್ಬೇಕಂದ್ರೆ ಮಿಕ್ಸಿಂಗ್ ಹೋಗ್ಬೇಕಾದ್ರೆ ಒಂದು 120-130 ಮೇಲೆ ಹೀಟ್ ಬೇಕು. ಟೆಂಪರೇಚರ್ ಬೇಕು. ಅವ್ರ ಎಲ್ಲ ಮಿಕ್ಸಿಂಗ್ ಆಗ್ಬೇಕಂದ್ರೆ ಎಲ್ಲ ಜಲ್ಲಿ ಎಲ್ಲ ಮಿಕ್ಸ್ ಆಗ್ಬೇಕಾದ್ರೆ ಅಷ್ಟು ಹೀಟ್ ಅವರಿಗೆ ಬೇಕು. 130 ಮೇಲೆ ಬೇಕಾಗ್ತದೆ. ಅಂದ್ರೆ ನಾವೇ ಅಷ್ಟೇ ಹೀಟ್ ನಾವು ಗಾಡಿಯಲ್ಲೇ ಮಾಡಿದ್ರೆ ಅವ್ರಿಗೆ ಡೈರೆಕ್ಟ್ ಲೋಡೇ ಹೊಡಿಗೆ ಆಗ್ತದೆ. ಆ ತರ ಆಗ್ತದೆ. ಸರ್, ಇದು ಒಂದ್ ಪ್ಲಾಂಟ್ ಅಲ್ಲಿ ಹೋಗಿದ ತಕ್ಷಣ ಅನ್ಲೋಡ್ ಆಗ್ಬಿಡುತ್ತೆ ಅಂದ್ರೆ ಅಷ್ಟು ಕೆಪಾಸಿಟಿ? 2 ಟ್ಯಾಂಕ್ ಇರ್ತದೆ ಅಲ್ಲಿರುತ್ತೆ. 2 ಟ್ಯಾಂಕ್ ಇರುತ್ತೆ. ಸಣ್ಣ ಪ್ಲಾಂಟ್ ಅಲ್ಲಿ ಒಂದು ಸಿಂಗಲ್ ಟ್ಯಾಂಕ್ ಇರುತ್ತೆ. ಅರ್ಧ ಅನ್ಲೋಡ್ ಮಾಡ್ತಾರೆ. ಅರ್ಧ ಕೆಲಸ ಆದ ನಂತರ ನೆಕ್ಸ್ಟ್ ಮರುದಿನ ಇದು ಮಾಡಿ ಕೆಲಸ ಮಾಡಿಸಿ ಇದು ಮಾಡ್ತಾರೆ. ಸರ್, ಸ್ವಲ್ಪ ಜನ ಹೇಳ್ತಾರೆ ಡಾಂಬರ್ ಗಾಡಿ ಎಲ್ಲ ತುಂಬಾ ಹಾಲ್ಟಿಂಗ್ ಆಗತ್ತೆ, ಆ ತರ ಹೇಳ್ತಾರೆ. ನಿಜ? ಇದು ಅವರ ನಸೀಬ್. ಹೌದು, ನಸೀಬ್ ಅಷ್ಟೇ. ಯಾಕಂದ್ರೆ ಕೆಲವು ಪ್ಲಾಂಟ್ ಅಲ್ಲಿ ಹೋದ್ರೆ ಅವರು
ಅಮೌಂಟ್ ಅರ್ಧ ಹಾಕಿಬಿಟ್ಟು ಅಮೌಂಟ್ ಅರ್ಧ ಆಗ್ತಾ ಇಲ್ಲ, ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಮಾಡ್ತಾರೆ. ಆಗ ನಮಗೆ ಮೆಟೀರಿಯಲ್ ಬಿಡಕ್ಕೆ ಬಿಡ್ತಾ ಇಲ್ಲ. ಆಫೀಸಿಂದ ಫೋನ್ ಮಾಡಿ ಹೇಳ್ತಾರೆ ಮೆಟೀರಿಯಲ್ ಬಿಡಬೇಡಿ, ಬೇಕಂದ್ರೆ ಸ್ವಲ್ಪ ಬಿಟ್ಬಿಡಿ ಓ, ನಿಮ್ಮ ಹ್ಮ್. ಆಫೀಸಿಂದ ಫೋನ್ ಮಾಡಿ ಹೇಳ್ತಾರೆ ಹೇಳ್ತಾರೆ ಡ್ರೈವರ್ಗಳಿಗೆ. ಡ್ರೈವರ್ಗಳಿಗೆ. ಯಾಕೆ ರಿಸ್ಕ್ ಅದು ಫುಲ್ ಅನ್ಲೋಡ್ ಆನಂತರ ಅವ್ರು ಮೆಟೀರಿಯಲ್ ದುಡ್ಡು ಹಾಕಿಲ್ಲ ಅಂದ್ರೆ ಹೌದು, ಅದಕ್ಕೆ ಅವ್ರು ನಿಲ್ಲಿಸ್ತಾರೆ. ಆಗ ಅವರಿಗೆ ಬೇಕಾದಾಗ ಅವ್ರು ಮೆಟೀರಿಯಲ್ ದುಡ್ಡು ಹಾಕ್ತಾರೆ. ಅವ್ರಿಗೆ ಯಾವ ಅವಶ್ಯಕತೆ ಇದ್ರೆ. ಅವರಿಗೆ ಅಂದ್ರೆ ಫ್ಲೈಓವರು ಮತ್ತೆ ರೋಲರು ಎಲ್ಲ ಒಂದು ಸೈಟ್ನ ಮತ್ತೊಂದು ಸೈಟ್ಗೆ ಶಿಫ್ಟ್ ಮಾಡಿ ಅಲ್ಲಿ ಆ ಸೈಟ್ ಕ್ಲಿಯರ್ ಮಾಡಿ BC ಹಾಕಿ ಕೆಳಗಡೆ ಹಾಕಿ ನಂತರ ಮತ್ತೆ ಡಾಮರ್ ಕೆಲಸ ಯಾವ್ದು ಮಿಕ್ಸಿಂಗ್ ಸ್ಟಾರ್ಟ್ ಆಗುವಾಗ ಇವ್ರು ಹೇಳ್ತಾರೆ ಏನು ಅನ್ಲೋಡ್ ಮಾಡ್ಕೊಳ್ಳಿ, ಅವಾಗ ಅವ್ರು ದುಡ್ಡು ಹಾಕ್ತಾರೆ. ಅದು 3 ದಿವಸ ಆಗ್ತದೆ, 1 ವಾರ ಆಗತ್ತೆ, 10 ದಿವಸ ಆಗತ್ತೆ, ಹೇಳಕ್ಕಾಗಲ್ಲ. ಓಕೆ ಸರ್, ನಿಮ್ಗೆ ತುಂಬಾ ಸರಿ ಆಗಿದೆ ಆಗಿದೆ. ಸರ್. ಏನು ಅನ್ಸಲ್ವಾ? ಅಂದ್ರೆ ಹಾಲ್ಟಿಂಗ್ ಎಲ್ಲ ಅವ್ರು ಕೊಡ್ತಾರಾ? ಹಾಲ್ಟಿಂಗ್ ಕೊಡ್ತಾರೆ, ಆಫೀಸಿಂದ ಹಾಲ್ಟಿಂಗ್ ನಿಮ್ಗೆ ಕೊಡ್ತಾರೆ? ಕೊಡ್ತಾರೆ. ಓಕೆ, ಅವರಿಗೆ ಗಾಡಿ ಹಾಲ್ಟಿಂಗ್ ಕೊಡ್ತಾರಾ? ಅದು ಕೊಡ್ದಾಗ್ಬೋದು, ಯಾಕಂದ್ರೆ ಅದು ಅವ್ರವ್ರ ದೊಡ್ಡವ್ರ ವಿಷಯ ಅಲ್ಲ, ಪ್ಲಾಂಟ್ ಅವ್ರು ಮತ್ತೆ ಅವ್ರದೆಲ್ಲ ಹೌದು, ಒಂದು ಲಿಮಿಟ್ ಇರ್ಬೋದು. ಒಂದು ಇಷ್ಟು ದಿವಸ ಹಾಲ್ಟಿಂಗ್ ಅಂದ್ರೆ ಫ್ರೀ ಅಂತೇಳಿ, ಅದ್ರ ಮೇಲೆ ಹೋದ್ರೆ ಹೌದು, ಚಾರ್ಜ್ ಕೊಡ್ಬೇಕಂತ ಆಗ್ತದೆ. ಒಂದ್ ದಿನಕ್ಕೆ ಇಷ್ಟ ಅಂತ. ಇರ್ಬೋದು. ಹೌದು, ಲಕ್ಷ ಹಾಕಿರುವಂತ ಬಂಡವಾಳ ಗಾಡಿ ಅಲ್ಲ, ಹೌದು, ಇದಕ್ಕೆಂದ ಒಂದು EMI ಇರುತ್ತೆ ಖಂಡಿತ ತಿಂಗಳಿಗೆ. ಅದಕ್ಕೆ ಅವರಿಗೆ EMI ಈಗ ಗಾಡಿ ಹೋಗಿ ಅಲ್ಲಿ ನಿಂತ್ರೆ ಪೆಂಡಿಂಗ್ ಆಗುತ್ತೆ EMI. ಹೌದು, ಹಾಗಾದ್ರೆ ಅದಕ್ಕೆ ಯಾವ್ದಕ್ಕೊಂದೊಂದು ಚಾರ್ಜ್ ಇರ್ತದೆ. ಹೌದು ಸರ್. ನಿಮ್ಗೆ ಇಷ್ಟೆಲ್ಲ ನಾಲೆಜ್ ಇದೆ, ಡಾಂಬರ್ ಗಾಡಿ ಯಾವತ್ತ ಸ್ವಂತ ಮಾಡ್ಬೇಕಂತ ಇಲ್ಲ ಅನ್ಸಿಲ್ಲ? ಇಲ್ಲ. ಸ್ವಂತ ಮಾಡಿದ್ರೆ ಮೇಂಟೈನ್ ನಾವು ಸ್ವಂತ ಬೇರೆ ಗಾಡಿ ಎಲ್ಲ ಮಾಡಿದೀವಿ, ಬಾಡಿ ಗಾಡಿ ಎಲ್ಲ ಮಾಡಿದೀರಾ? ಮಾಡಿದ್ವಿ. ನಮಗೆ ಏನಂದ್ರೆ ಎಲ್ಲರಿಗೆ ಒಂದು ಫೀಲ್ ಹಿಡಿತದೆ, ಹೌದು, ಟಚ್ ಇರ್ತದೆ. ನಮಗೆ ಇದು ಸ್ವಂತ ಟಚ್ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಹಾಗೆ ಸರ್, ಸ್ವಂತ ಮಾಡಿದ್ರೆ ನಡ್ಸ್ಕೊ ಹೋಗ್ಬೋದಾ ಡಾಂಬರ್ ಗಾಡಿ? ಇಲ್ಲ, ಅದು ಕಷ್ಟ ಇದೆ. ಕಷ್ಟ ಇದೆ. ಒಳ್ಳೆ ಕಷ್ಟ ಇದೆ. ಅಂದ್ರೆ ಮೆಟೀರಿಯಲ್ ತೆಗಿಬೇಕಾದ್ರೆ 1-2 ಲಕ್ಷ ಅಲ್ಲ, 10-20 ಲಕ್ಷ ಆಗ್ತದೆ. ಅಂದ್ರೆ ಮೆಟೀರಿಯಲ್ ಒಂದು ಲೋಡ್ ತುಂಬಿಸ್ಬೇಕಾದ್ರೆ. ಓ, ಗಾಡಿ ಲೋಡ್ ಮಾಡ್ಬೇಕಂದ್ರೆ 10-20 ಲಕ್ಷ ಬೇಕಾ? ಬೇಕು. ಅದು ಬೇಕಂದ್ರೆ ನಾವು ಅದು ದುಡ್ಡು ನಮ್ಮ ಕೈಲಿ ಬೇಕು. ಏನಕ್ಕೆ ಸರ್ ಹಾಗೆ? ಅದು ಟ್ರಾನ್ಸ್ಪೋರ್ಟ್ ಇಂದ ಲೋಡ್ ಆಗೋದಲ್ವಾ? ಅಲ್ಲ, ಟ್ರಾನ್ಸ್ಪೋರ್ಟ್ ಇಂದ ಲೋಡ್ ಆಗುತ್ತೆ, ಅದು ಬೇರೆ ಒಂದು ಫೀಲ್ಡ್, ಇದೊಂದು ಬೇರೆ ಫೀಲ್ಡ್. ಅದಂದ್ರೆ ನನ್ನ ಸ್ವಂತ ಗಾಡಿ ಇಟ್ಟುಬಿಟ್ಟು ನಾನು ಬೇರೆಯವರಿಗೆ ಲೋಡ್ ಹೊಡಿಯೋದು ಅಷ್ಟೇ. ಹೌದು, ಬಾಡಿಗೆ ಮಾತ್ರ ನನಗೆ. ಇದಾಗಿಲ್ಲ, ಈಗ ಅದು ಕಮ್ಮಿ ಆಗಿದೆ. ಈಗ ನಾವು ಮೆಟೀರಿಯಲ್ ತೆಗೆದು ನಾವು ಬೇರೆಯವರಿಗೆ ಮಾರಾಟ ಮಾಡೋದು. ಓ, ಸ್ವಂತ ಪರ್ಚೇಸೇ ಮಾಡೋದು? ಸ್ವಂತ ಟ್ಯಾಂಕಿ ಡಾಮರ್ ಬಂದಾಗ ಎಷ್ಟು ಟನ್ ನನಗೆ ಬೇಕು ಅಂತ ಪರ್ಚೇಸ್ ಮಾಡಿ ನಮ್ಮ ಗಾಡಿಗೆ ತುಂಬಿಸಿ ನಾವು ತಗೊಂಡೋಗಿ ಮಾರಾಟ ಮಾಡೋದು. ಅದರಲ್ಲಿ ಗಾಡಿ ಬಾಡಿಗೆ ಬಂತು. ಹೌದು, ಎಲ್ಲ ಬಂತು. ಹೌದು, ಅಲ್ಲಿ ಕಡಿಮೆ ರೇಟಿಗೆ ಪರ್ಚೇಸ್ ಮಾಡಿ ಇಲ್ಲಿ ಜಾಸ್ತಿ ರೇಟಿಗೆ ಸೇಲ್ ಮಾಡ್ಬೋದಲ್ಲ? ಅದು ಗೊತ್ತಾಗತ್ತೆ ಆನ್ಲೈನ್ ಅಲ್ಲಿ. ಏನಿದ್ರೆ ಆನ್ಲೈನ್ ಗೊತ್ತಾಗತ್ತೆ ಅವ್ರು ಯಾವ ರೇಟ್ ಅಲ್ಲಿ ಯಾವ ರೇಟ್ ಅಲ್ಲಿ ಈಗ ನಡೀತಿದೆ ಮಾರ್ಕೆಟಿಂಗ್ ಹೆಂಗಿದೆ ಅಂತೇಳಿ. ಈಗ ಎಲ್ಲ ನಿಮ್ಗೆ ಗೊತ್ತಿದೆಲ್ಲ, ಎಲ್ಲ ಫೋನ್ ಅಲ್ಲಿ ಗೊತ್ತಾಗ್ತದೆ. ಈಗ ತರಕಾರಿ ಮಾರ್ಕೆಟ್ ಆನ್ಲೈನ್ ಬರ್ತಿದೆ. ಆ ತರದಲ್ಲಿ ಈಗ ಡಾಮರ್ ಕಾರವಾರದಲ್ಲಿ ಇಷ್ಟು ರೇಟ್ ಇದೆ, ಮಂಗಳೂರಲ್ಲಿ ಇಷ್ಟಿದೆ, ಕೊಚ್ಚಿನಲ್ಲಿ ಇಷ್ಟಿದೆ, ಬೊಂಬೆಯಲ್ಲಿ ಇಷ್ಟಿದೆ, ಚೆನ್ನೈಯಲ್ಲಿ ಇಷ್ಟಿದೆ, ಎಲ್ಲ ಇದು ನೆಟ್ವರ್ಕ್ ಅಲ್ಲಿ ಗೊತ್ತಾಗುತ್ತೆ. ಹೌದು, ಎಲ್ಲ ಮಾರ್ಕೆಟ್ ಟ್ಯಾಲಿ ಆಗ್ತಾ ಇರುತ್ತೆ, ಯಾವ ರೇಟ್ ಅಲ್ಲಿ ನಡೀತಾ ಇದೆ. ಏನಂದ್ರೆ ಬಾಡಿಗೆ ಇಟ್ಬಿಟ್ಟು ಏನೋ ಒಂದು 5 ಪೈಸೆ ₹1 ಅಷ್ಟೇ ಟನ್ ಮೇಲೆ ಅಷ್ಟೇ. ಹೇಳಿಗೆ ಅವ್ರು ಜಾಸ್ತಿನ ಆಗುದಿಲ್ಲ ಅಷ್ಟೇ, ಯಾಕಂದ್ರೆ ಅವ್ರು ಬಂಡಲ್ ಆಗ್ತಾರಲ್ಲ. ಹೌದು, ಈಗ ಇನ್ನೊಂದು ಗಾಡಿ ಲೋಡ್ ಆಗ್ಬೇಕಂದ್ರೆ ಕಮ್ಮ ಮಾಡಿದ್ರೆ ಒಂದು 20 ಲಕ್ಷ ಅಂದ್ರೆ ಒಳಗಡೆ ಬೇಕು. 20 ಲಕ್ಷ ಮೆಟೀರಿಯಲ್ ಇರತ್ತೆ ಇದ್ರಲ್ಲಿ. ಮೆಟೀರಿಯಲ್ಗೆ ಅಷ್ಟು ದುಡ್ಡು ಬೇಕು. ಓಕೆ ಸರ್, ಇದ್ರಲ್ಲಿ ಒಂದು ಗಾಡಿ, ಈ 30 ಟನ್ ಗಾಡಿಯಲ್ಲಿ ಎಷ್ಟು ಲಕ್ಷದ ಮಾಲ್ ಇರ್ಬೋದು ಸರ್ ಡಾಂಬರು? ಅದೇ ಈಗ ಅಂದ್ರೆ 15 ಲಕ್ಷದ ಮೆಟೀರಿಯಲ್ ನಾವು ತಗೊಂಡ್ರೆ ಒಂದು 20 ಲಕ್ಷಕ್ಕೆ ಮಾರ್ಬೋದು. 5 ಲಕ್ಷದಲ್ಲಿ ಬಾಡಿಗೆ ಬಂತು, ಡೀಸೆಲ್ ಬರ್ಬೇಕು, ಎಲ್ಲ ಆಗ್ಬೇಕು, ಡ್ರೈವರ್ ಸ್ಯಾಲ್ರಿ ಎಲ್ಲ ಬರ್ಬೇಕು. ಅದು ವಾಲ್ಟಿಂಗ್ ಆದ್ರೆ ಅಲ್ಲಿ ವಾಲ್ಟಿಂಗ್ ಹೋಗ್ತದೆ. ಎಲ್ಲ ಆದ್ರೆ ಏನೋ ಸ್ವಲ್ಪ ಸಿಗ್ತದೆ ಸ್ವಲ್ಪರಿಗೆ. ಒಂದು ಟೈರ್ ತೆಗಿಬೇಕಂದ್ರೆ ಒಂದು ಟೈರ್ಗೆ 25,000 ಬೆಲೆ ಇದೆ. ಹೌದು, ಸಿಂಗಲಿಗೆ. ಹೌದು, ಆ ಟೈರ್ ನಾವು ಹೋಗೋ ದಾರಿಯಲ್ಲಿ ಪ್ಲಾಂಟ್ ಅಲ್ಲಿ ಅಂದ್ರೆ ಸಿಟಿ ಒಳಗಡೆ ಇರೋದಿಲ್ಲ, ಹೊರಗಡೆ ಕಚ್ಚಾ ರೋಡ್ ಅಲ್ಲಿ ಇರೋದು. ಒಂದು ಟೈರ್ ಒಂದು ಹೊಡೆದೋದ್ರೆ, ಹೊಸ ಟೈರ್ ಹೋದ್ರು ಅದು ಲಾಸ್ ಆಗ್ಬಿಡುತ್ತೆ. ನಮಗೆ 14 ಟೈರ್ ಇದೆ, 14 ಒಂದು ಟೈರ್ ಹೋದ್ರೆ ಹೋಯ್ತಲ್ಲ ಆ ತರ. ಅದು 14 ಸೈಜ್ ಒಂದೇ ಟೈಮ್ ಅಲ್ಲಿ. ಹೌದು, ಒಂದೇ ಸಾರಿ ಬರುತ್ತೆ, ಸಪರೇಟ್ ಮಾಡಕ. ಹೌದು, ಒಂದೇ ಸಾರಿ ಬರುತ್ತೆ ಬಂದ್ರೆ. ಹಾಗೆ ಸರ್, ಇದು ಡಾಂಬರ್ ಎಲ್ಲೆಲ್ಲಿ ಲೋಡ್ ಆಗುತ್ತೆ ಸರ್ ನಮ್ಮ ಇಂಡಿಯಾದಲ್ಲಿ? ಬೊಂಬೆ ಇದೆ, ಓಕೆ, ಕೇರಳದಲ್ಲಿ ಇದೆ, ತಮಿಳುನಾಡು ಇದೆ, ಕರ್ನಾಟಕದಲ್ಲಿ ಅಂಕೋಲ ಮತ್ತು ಕಾರವಾರ ಇದೆ, ಮಂಗಳೂರು ಇದೆ. ಮಂಗಳೂರಲ್ಲೇ ಲೋಡ್ ಆಗುತ್ತೆ. ಮಂಗಳೂರಲ್ಲಿ ದೊಡ್ಡ ಫೋರ್ಟ್ ಇದೆ, ದೊಡ್ಡ ಪ್ಲಾಂಟ್ ಇದೆ, ಅಲ್ಲಿ ದೊಡ್ಡ ಪ್ಲಾಂಟ್. ಓಕೆ ಸರ್, ಜಾಸ್ತಿ ಲೋಡ್ ಆಗೋದು ಎಲ್ಲಿ ಸರ್ ಗಾಡಿ? ಜಾಸ್ತಿ ಈಗ ನನಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಗೊತ್ತಿರೋದಂದ್ರೆ ನಾವು ಇಲ್ಲಿ ಆಲ್ ಕರ್ನಾಟಕದಲ್ಲಿ ಮಾತ್ರ ನಾವು ತೆಗೆದಿರೋದು ಜಾಸ್ತಿ, ಬೇರೆ ಎಲ್ಲಿ ತೆಗಿಯಲ್ಲ. ಕೇರಳ ಮತ್ತು ಕರ್ನಾಟಕ ತೆಗೆಯೋದು, ಮುಂಬೈಲಿ ತೆಗೆದಿಲ್ಲ. ನಮಗೆ ಗೊತ್ತಿರೋದಂತ ಮಂಗಳೂರಲ್ಲಿ ಜಾಸ್ತಿ. ಮಂಗಳೂರು ಅಂದ್ರೆ ಅಲ್ಲಿ ಸುಮಾರು ಪಾಯಿಂಟ್ಗಳಿದೆ. ಓಕೆ, ಹೇಳಲಿಕ್ಕೆ 4-5 ನಮ್ಗೆ ಗೊತ್ತಿರೋದೇ 5-6 ಪಾಯಿಂಟ್ ಇದೆ. ಅಲ್ಲಿ 5-6 ಪಾಯಿಂಟ್ ಲೋಡಿಂಗ್ ಪಾಯಿಂಟ್ ಇದೆ ಡಾಂಬರ್ದು. ಅದು ಬೇರೆ ಬಿಟ್ಟು ಗೌರ್ಮೆಂಟ್ ಇದೆ, MRPL. MRPL ಡಾಂಬರು ಇದೆಯಾ? ಗೌರ್ಮೆಂಟ್ MRPL ಇದೆ. ಅವರೇ ಕ್ರೂಡ್ ಆಯಿಲ್ ಪ್ರಾಜೆಕ್ಟ್ ಮಾಡಿ ಅದರಿಂದ ಲಾಸ್ಟ್ ಡಾಂಬರ್ ತೆಗೆದು ಕೊಡ್ತಾರೆ.
ಅವರು ಕೊಡ್ತಾರೆ. ಅವರು ಕೊಡ್ತಾರೆ. Okay. ಪಾಸಿಂಗ್ ಮಾತ್ರ ಕೊಡೋದು. ಪಾಸಿಂಗ್ ಮಾತ್ರ. Passing. ಇದು ಸ್ವಲ್ಪ ಸ್ವಲ್ಪ ಬೇಕು, ನಮಗೆ ಎಷ್ಟು ಬೇಕು, ಅರ್ಧ ಅಂದ್ರೆ ಅರ್ಧ, ಫುಲ್ ಅಂದ್ರೆ ಫುಲ್, ಹೇಗೆ ಬೇಕಲ್ಲ. ಈ ಕಾರವಾರದಲ್ಲಿ ಕಾರವಾರದಲ್ಲಿ, ಮಂಗಳೂರು ಹೊರಗಡೆ. ಒಂದ್ ದಿನಕ್ಕೆ ಎಷ್ಟು ಲೋಡ್ ಆಗುತ್ತೆ ಸರ್ ಕಾರವಾರದಲ್ಲಿ ಡಾಂಬರ್ ಗಾಡಿ? ಕಾರವಾರದಷ್ಟು ಐಡಿಯಾ ಇಲ್ಲ. ನಮ್ದು ಮಂಗಳೂರು ಕಡೆ ಅಂದ್ರೆ ಒಂದು ಟ್ಯಾಂಕಿಗೆ ಫುಲ್ ಲೋಡ್ ಬಂದ್ರೆ ಶಿಪ್ ಇಂದ ಒಂದು ಟ್ಯಾಂಕಿಗೆ, ಅಲ್ಲಿ ಶಿಪ್ ಇಂದ ಟ್ಯಾಂಕಿಗೆ ಡಂಪ್ ಮಾಡಿದ್ರೆ ಡಂಪ್ ಮಾಡ್ತಾರೆ. ಅದ್ರಲ್ಲಿ ಒಂದು 150-200 ಗಾಡಿ ಲೋಡ್ ಆಗುತ್ತೆ. ಒಂದ್ ಶಿಪ್ ಅಂದ್ರೆ ಒಂದು ಶಿಪ್ ಅಲ್ಲ, ಒಂದು ಟ್ಯಾಂಕಿಂದ. ಓಕೆ. ಶಿಪ್ ಬಂದ್ರೆ ಒಂದು 3 ಟ್ಯಾಂಕ್ ತುಂಬ್ತಾರೆ. 3 ಟಾಕಿ 3 ಟ್ಯಾಂಕ್ ತುಂಬಿದೆ. ಅದ್ರಲ್ಲಿ 100-150 ಗಾಡಿ. ಒಂದು ಟ್ಯಾಂಕ್ ಇಂದ 100-150 ಗಾಡಿ ಲೋಡ್ ಆಗುತ್ತೆ. ಸರ್ ದಿನಕ್ಕೆ ಎಷ್ಟು ಲೋಡ್ ಆಗುತ್ತೆ ಮಂಗಳೂರಲ್ಲಿ? ದಿನಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಅಲ್ಲಿ ಅಷ್ಟು ಫೋರ್ಟ್ಗಳಿದೆ. ಓಕೆ. ಕಾರವಾರದಲ್ಲಿ ಎಷ್ಟಾಗುತ್ತೆ ಸರ್ ದಿನಕ್ಕೆ? ಕಾರವಾರದಲ್ಲಿ ನಮಗೆ ಗೊತ್ತಿರೋದು ಅಂದ್ರೆ ಒಂದು 50-60 ಗಾಡಿ ಒಂದ್ ದಿನಕ್ಕೆ ಅಷ್ಟೇ. ಒಂದೇ ಫ್ಲೋಟ್ ಅಲ್ಲ, ಅಲ್ಲಿಯೂ 2-3 ಇದೆ ಕಾರವಾರದಲ್ಲಿ. ಒಳಗಡೆ ಬೇರೆ 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 ಸಪರೇಟ್ ಮಾಡಿದ್ದಾರೆ, ಟ್ಯಾಂಕಿ ಮಾಡಿಬಿಟ್ಟು. ಸರ್ ಮತ್ತೆ ಈ ಡಾಂಬರ್ ಅಲ್ಲ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಇದೆ. ಅದರಲ್ಲಿ VG30, VG40 ಇದೆ. ಹೌದು. ಏನ್ ವ್ಯತ್ಯಾಸ ಬರುತ್ತೆ ಸರ್ ಅದ್ರ ಬಗ್ಗೆ? ಥಿಕ್ನೆಸ್ ಥಿಕ್ನೆಸ್ ಸ್ವಲ್ಪ ಲೈಫ್ ಬರುತ್ತೆ. ಕೆಲವುದಂದ್ರೆ ಜಾಸ್ತಿ ಸಿಮೆಂಟ್ ತೆಗಿಯೋದಂತ, ಅಲ್ಲಿ ಲಾಸ್ಟಿಗೆ ಬರೋ ಸಿಮೆಂಟ್. ಹೌದು. ಇದೇನು ಕ್ರೂಡ್ ಎಲ್ಲ ತೆಗೆದ್ರೆ ಲಾಸ್ಟಿಗೆ ಬರೋ ಸಿಮೆಂಟ್. ಕೆಲವರು ಸಿಮೆಂಟ್ ತೆಗೆದೇ ಕೊಟ್ಟರೆ VG30 ಆಗ್ತದೆ. ಹೌದು, ಅದಕ್ಕೆ ಸ್ವಲ್ಪ ಡಿಮಾಂಡ್ ಅಂತಲ್ಲ? ಡಿಮಾಂಡ್ ಜಾಸ್ತಿ. ಅದೇ ಸಿಮೆಂಟ್ ತೆಗೆದ್ರೆ VG40. ಹೌದು, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಥಿಕ್ನೆಸ್ ಸ್ವಲ್ಪ ಜಾಸ್ತಿ. ಇವಾಗ ತುಂಬಿರೋದು ಯಾವ್ದು ಸರ್ ನೀವು? VG40. ರೇಟ್ ಎಲ್ಲ ಒಂದು ಸೇಮ್ ಇರುತ್ತೆ, ಮೆಟೀರಿಯಲ್ ಸ್ವಲ್ಪ ಆ ಕಡೆ. ಇದು ಸಿಮೆಂಟ್ ತೆಗ್ದಿದ್ದು? ಸಿಮೆಂಟ್ ತೆಗ್ದಿದ್ದು. ಹಾಗೆ ಅಂತ ಹೇಳ್ತಿದ್ದಾರೆ, ಅದು ನಾವು ಫುಲ್ ಡೀಟೇಲ್ ಆಗಿ ಕೇಳಕ್ಕೆ ಹೌದು ಇದು ಕೊಡಲ್ಲ. ಇವಾಗ ಎಲ್ಲಿಗೆ ಲೋಡ್ ಮಾಡಿದ್ದೀರಾ ಸರ್? ಇದು ಈಗ ಬಿಲ್ ಬಂದಿಲ್ಲ, ಬರ್ಬೇಕಷ್ಟೇ. ಲೋಡ್ ಆಗಿ ನಿಲ್ತಿದೆ. ಎಲ್ಲಿಗೆ ಅಂತ ಗೊತ್ತಿಲ್ಲ? ಇಲ್ಲ, ಬಿಲ್ ಬಂದಾಗ ಗೊತ್ತಾಗುತ್ತೆ. ಸರ್ ಫಿಕ್ಸ್ ಅಂತ ಇರೋದಿಲ್ವಾ ಇದೇ ಊರಿಗೆ ಅಂತ? ಇಲ್ಲ, ನಮ್ಗೆ ಅಂದ್ರೆ ಸುಮಾರು ಗಾಡಿಗಳು ಹೋಗ್ತದಲ್ಲ, ಎಲ್ಲೆಲ್ಲ ಕೇರಳದಲ್ಲಿ ಲೋಡ್ ಮಾಡಿ ಗಾಡಿ ಹೋಗಿದ್ದಾರೆ, ಸ್ವಲ್ಪ ಮಂಗಳೂರಲ್ಲಿ ಸ್ವಲ್ಪ ಲೋಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಈ ಕಡೆ ಬಂದಿದ್ದಾರೆ. ಆಗ ನಮ್ಗೆ ಯಾವ ಪಾಯಿಂಟ್ ಕೊಡ್ತಾರೆ ಗೊತ್ತಿಲ್ಲ. ಅದು ಅವ್ರು ಹೋಗ್ತಾರೆ, ನಾವು ಹೋದ ಪಾಯಿಂಟ್ಗೆ ಅವ್ರು ಹೋಗ್ತಾರೆ, ಅವ್ರು ಹೋದ ಪಾಯಿಂಟ್ಗೆ ನಾವು ಹೋಗ್ತೇವೆ. ಸರ್ ಫಿಕ್ಸ್ ಪಾಯಿಂಟ್ ಅಂತ ಇಲ್ಲ ಇದೆ? ಪಾಯಿಂಟ್ ಅಂತ ಇಲ್ಲ. ಬರ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ಲಿ ಹೋದ್ರು ಎಂಟಿ. ತುಂಬಾ ಗಾಡಿ ಎಲ್ಲ ಇವಾಗ ಬಾಂಬೆ ಎಲ್ಲ ಹೋಗಿದ್ರೆ ಆ ಕಡೆಯಿಂದ ಮತ್ತೆ ಲೋಡ್ ಮಾಡ್ಕೊ ಬರ್ತಾರಂತಲ್ವಾ? ಅದು ಆ ಕಡೆಯಿಂದ ಬರ್ತಿದ್ದಾರೆ. ಈ ಕಡೆ ನಾವು ಈಗ ಇಲ್ಲಿಂದ ಲೋಡ್ ಮಾಡಿ ತಮಿಳ್ನಾಡು ಹೋದ್ರೆ, ಕೊಯಂಬತ್ತೂರ್ ಹೋದ್ರೆ ಕೊಯಂಬತ್ತೂರಿಂದ ಎಂಟಿ ಹೊಡ್ಕೊಂಡೇ ಬರೋದು ಫಸ್ಟ್ ನಮ್ಮ ಮನೆಗೆ. ಅಲ್ಲಿಂದ ಫೋನ್ ಇದ್ರೆ ಅವ್ರು ಹೇಳ್ತಾರೆ, ಹೋಗಿ ಲೋಡಿಗೆ ಹೋಗಿ. ಮನೆಗೆ ಬಂದು ಹಾಲ್ಟ್ ಮಾಡುದು. ಅವ್ರು ಹೇಳ್ತಾರೆ, ಹೋಗ್ಬಿಡಿ, ನಾಳೆ ಬೆಳಿಗ್ಗೆ ಹೋಗ್ಬಿಡಿ, ಲೋಡಿಗೆ ಮಂಗಳೂರು ಹೋಗ್ಬಿಡಿ, ಮಂಗಳೂರು ಇಂತ ಪಾಯಿಂಟ್ ಅಂತ ಹೇಳಿ. ನಿಮ್ದು ಜಾಸ್ತಿ ಮಂಗಳೂರಲ್ಲೇ ಲೋಡ್ ಆಗೋದಾ? ಜಾಸ್ತಿ ಮಂಗಳೂರಲ್ಲೇ. ಸ್ವಲ್ಪ ಜನ ಹೇಳ್ತಾರೆ ಮಂಗಳೂರಲ್ಲಿ ತುಂಬಾ ಕಾಂಪಿಟೇಷನ್ ಅಂತೆ ಅಲ್ವಾ? ಕಾಂಪಿಟೇಷನ್, ದುಡ್ಡಿದ್ದವರು ದುಡ್ಡು ಹಾಕಿ ಕಾಂಪಿಟೇಷನ್ ಮಾಡ್ತಾರೆ. ಹೌದು, ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅಂತೆ. ಕಾರವಾರದಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಕಮ್ಮಿ ಇದೆ. ಕಾಂಪಿಟೇಷನ್ ಆದ್ರೆ ಇಲ್ಲೂ ರೇಟ್ ಕಮ್ಮಿ ಆಗ್ತಿತ್ತು. ಹೌದು, ಇಲ್ಲಿ ರೇಟ್ ಜಾಸ್ತಿ ಇದೆ ಈಗ. ಹೌದು, ಅಲ್ಲಿ ತುಂಬಾ ಕಮ್ಮಿ ಅಂತೆಲ್ಲ ರೇಟ್. ಅಲ್ಲಿ ರೇಟ್ ಕಮ್ಮಿ ಇದೆ. ಈಗ ಒಂದೇ ಶಿಪ್ ಬರ್ತಾ ಇಲ್ಲ, ಅಲ್ಲಿ ವಾರ್ ಇದೆ ಅಲ್ಲ, ಅಲ್ಲಿ ಬಂದಾಗಿದೆ. ಅದ ಕಾರಣ ಶಿಪ್ ಬರ್ತಾ ಇಲ್ಲ. ಈಗ ಶಿಪ್ ಬರ್ತದೆ, ಒಂದೊಂದು ಟೈಪ್ ಅಲ್ಲಿ ಬಿಡ್ತಾರೆ, ಒಂದು ಟೈಮ್ ಅಲ್ಲಿ ರಿಸ್ಕ್ ತಗೊಂಡು ಬರ್ತಾರೆ. ಸರ್ ಹೇಗೆ ಸರ್ ಈ ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನಂತ ಹೇಳ್ತೀರಾ ಸರ್? ಹೊಸದಾಗಿ ಬರೋರಿಗೆ ಅಂದ್ರೆ ಹೇಳಲಿಕ್ಕೆ ಎಕ್ಸ್ಪೀರಿಯನ್ಸ್ ಅಂತಿಲ್ಲ, ದಿನ ಕಳೆದು ಮನೆ ದುಡಿಮೆ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಚೆನ್ನಾಗಿದೆಯಾ? ಚೆನ್ನಾಗಿ ಅಂದ್ರೆ ದುಡಿಮೆ ಮಾಡಿದವನಿಗೆ ಚೆನ್ನಾಗಿದೆ ಅಷ್ಟೇ. ನಡ್ಸ್ಕೊ ಹೋಗ್ಬೋದು. ಎಜುಕೇಟೆಡ್ ಇದ್ರೆ ಆ ಫೀಲ್ಡ್ ಅಲ್ಲಿ ಹೋಗೋದು ಒಳ್ಳೇದು, ಡ್ರೈವಿಂಗ್ ಫೀಲ್ಡ್ ಬೇಡ ಅಂತ. ಸರ್ ಒಬ್ಬರೇ ಇರೋದಲ್ಲ ಗಾಡಿ ಮೇಲೆ? ಕೆಲವರು ಕಂಡಕ್ಟರ್ ಕರ್ಕೊಂಡು ಹೋಗ್ತಾರೆ, ಕೆಲವರು ಹೋಗ್ತಾರಲ್ಲ ಸಿಂಗಲ್ ಆಗಿ. ಯಾಕಂದ್ರೆ ಈಗಿನ ಜನರೇಷನ್ ಹುಡುಗರು ಎಲ್ಲ ಮೊಬೈಲ್ ಜಾಸ್ತಿ ಆದ ಕಾರಣ ಯಾರು ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾರೆ, ಎಲ್ಲ ಡ್ರೈವರ್ ಆಗಿ ಬರ್ತಾರೆ. ಎಲ್ಲ ಡ್ರೈವರ್ ಎಲ್ಲ ಡ್ರೈವಿಂಗ್ ಮಾಡಿ ಬರೋದೇ ಡ್ರೈವಿಂಗ್ ಕೆಲಸ ಇದೆ ಬರ್ತಾರೆ. ನಾವೆಲ್ಲ ಕಂಡಕ್ಟರ್ ಕೆಲಸ ಮಾಡೋ ಟೈಮ್ ಅಂದ್ರೆ ಮೊಬೈಲ್ ಇಲ್ಲ, ಆ ಟೈಮಲ್ಲಿ ರಾತ್ರಿ ಆಗಲ್ಲ ಅಂತ ನಿದ್ರೆ ಹಾಕೊಂಡು SC ಗಾಡಿಯಲ್ಲಿ ಕಂಡಕ್ಟರ್. ಹೌದು, ಟಾಟಾ SC ಗಾಡಿಯಲ್ಲಿ ಕಂಡಕ್ಟರ್ ಆಗ್ಬೋದು. ಅದು ಡಾಂಬರ್ ಗಾಡಿನೇ ಮಾಡಿದ್ರೆ? ಅಲ್ಲ, ಅದು ಬಾಡಿ ಗಾಡಿ. ಇವಾಗ ತುಂಬಾ ಗಾಡಿ ಆಗ್ಬಿಟ್ಟಿದೆಲ್ಲ. ಡಾಂಬರ್ ಗಾಡಿಗಳು ಇತ್ತೀಚೆಗೆ ಬಂದಿದೆ, 2022 ಅಷ್ಟೇ ಡಾಂಬರ್ ಗಾಡಿಗಳು. ಓಕೆ, ಇವಾಗ ರೀಸೆಂಟ್ ಆಗಿ ಬಂದಿರೋದು. ಅದ್ರ ಮೊದಲೆಲ್ಲ ಬ್ಯಾರಲ್ಗಳಲ್ಲಿ ಹೋಗ್ತಿತ್ತು. ಓ, ಡಾಂಬರ್ ಬ್ಯಾರಲ್ ಈ ಕಬ್ಬಿಣದ ಬ್ಯಾರಲ್ ಅಲ್ವಾ? ಕಬ್ಬಿಣದ ಬ್ಯಾರಲ್ ಅಲ್ಲಿ ಹೋಗ್ತಿತ್ತು. ಹೌದು, ಅವಾಗ ಅಂದ್ರೆ ಬ್ಯಾರಲ್ ಡಂಪ್ ಮಾಡಿ ದೊಡ್ಡ ಪ್ಲಾಂಟ್ ಗಳಿಲ್ಲ, ಅವಾಗೆಲ್ಲ ಕಮ್ಮಿ. ಇವಾಗ ಅಂದ್ರೆ ಎಲ್ಲ ದೊಡ್ಡ ಕೇರಳ ಕಡೆ ಇವಾಗೂ ಲೋಡ್ ಆಗ್ತಾ ಇದೆ ಅಲ್ವಾ ಬ್ಯಾರಲ್ ಅಲ್ಲಿ? ಕೇರಳ ಜಾಸ್ತಿ, ಕೇರಳದಲ್ಲಿ ಬ್ಯಾರಲ್ ಆಗಿ ಹೋಗುದು. ಹೌದು, ಕೇರಳಕ್ಕೆ ಇಲ್ಲಿಂದ ಬ್ಯಾರಲ್ ಲೋಡ್ ಆಗಿ ಹೋಗ್ತದೆ, ಕಾರವಾರದಿಂದ ಲೋಡ್ ಆಗುತ್ತೆ, ಮಂಗಳೂರಿಂದ ಲೋಡ್ ಆಗಿ ಹೋಗ್ತದೆ ಬ್ಯಾರಲ್. ಅದು ಬಾಡಿ ಗಾಡಿ ಮೇಲೆ ಲೋಡ್ ಮಾಡ್ತಾರೆ. ಬಾಡಿ ಗಾಡಿಗೆ ಲೋಡ್ ಮಾಡುತ್ತೆ. ಅದು ರಿಸ್ಕ್ ಇರಲ್ಲ. ಅದು ರಿಸ್ಕ್ ಅಂದ್ರೆ ಅದು ಏನಾದ್ರೂ ಸೈಡಿಗೆ ಹೋಗಿ ಬ್ಯಾರಲ್ ಬಿದ್ಬಿಟ್ರೆ ಅಷ್ಟೇ. ಇದು ಹೀಟ್ ಮಾಡ್ಬೇಕು ಆ ತರ ಅದು ಇಳಿಸ್ಬಿಟ್ಟು ಸೀದಾ ಹೋಗುದು. ಹೌದು, ಅದು ಪ್ಲಾಂಟ್ ಅವ್ರಿಗೆ ಸಂಬಂಧ. ಅವ್ರ ಜನ ಬರ್ತಾರೆ, ಅದನ್ನ ಇಳಿಸ್ತಾರೆ. ಅದು ಒಂದ್ ಸೈಡ್ ಬಾಡಿಗೆ. ಇದಕ್ಕೆ ಡಬಲ್ ಬಾಡಿಗೆನಾ? ಡಬಲ್ ಬಾಡಿಗೆಲ್ಲ, ಬಾಡಿಗೆಲ್ಲ ಸ್ವಲ್ಪ ಜಾಸ್ತಿ ರೇಟ್ ಅಷ್ಟೇ.
ಹೋಗಿ ಬರ್ಲಿಕ್ಕೆ ಆಗುವಷ್ಟು. ಹೋಗಿ ಬರುವ ಆಗುವಂತ ಬಾಡಿಗೆ ಅಷ್ಟೇ. ನಾವು ಅಷ್ಟೇ. ಬರ್ಬೇಕಾದ್ರೆ ಖಾಲಿ ಗಾಡಿ ಅಲ್ಲ, ಹೌದು. ಖಾಲಿ ಗಾಡಿಗೆ ಅಷ್ಟು ಸಾಕು ಅಷ್ಟೇ. ಬರ್ಬೇಕಾದ್ರೆ ಟೈಮಿಂಗ್ ಕೊಡ್ತಾರಾ ಸರ್? ಇಲ್ಲ ಅರ್ಜೆಂಟ್ ಲೋಡ್ ಇದ್ರೆ ಮಾತ್ರ ಹೇಳ್ತಾರೆ ಬೇಗ ಹೋಗಿ ಲೋಡ್ ಮಾಡಿ ಅಂತ ಹೇಳ್ತಾರೆ. ಬೇಗ ಹೋಗಿ ಲೋಡ್ ಮಾಡಿ ಅಂತ. ಲೋಡಿಂಗ್ ಇದ್ರೆ ಮಾತ್ರ ನಮಗೆ ಟೈಮಿಂಗ್, ಲೋಡಿಂಗ್ ಇಲ್ಲ ಅಂದ್ರೆ ಟೈಮಿಂಗೇ ಇಲ್ಲ. ಏನಿಲ್ಲ. ಆರಾಮಾಗಿ ರೆಸ್ಟ್ ಮಾಡ್ಕೊಂಡೇ ಬರ್ಬೋದು. ಆ ತರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ.